ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಒಂದು ಜನರಲ್ಲಿ ಇದು ಮೊಬೈಲ್ನಲ್ಲಿ, ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ ಯಾವುದೋ ಒಂದು ವಿಷಯ ಹರಿದಾಡ್ತಿರೋದು, ಮಾನವಿಯಲ್ಲಿ ನೀರೆಂದು ತೊಂದರೆ ಅದು. ನಿಮ್ಮೆಲ್ಲರಿಗೆ ಗುರುತಿದ್ದಂತೆ ಮಾನವಿಯಲ್ಲಿ ಅಂತೂ ನೀರಿನ ತೊಂದರೆ ಇಲ್ಲ. ಯಾಕಂದರೆ ಈಗ ಏನು ತೊಂದರೆ ಆಗಿದೆ ಅಂದರೆ, ಡಿಸ್ಟ್ರಿಬ್ಯೂಷನ್ ಲೈನ್ ಟೌನ್ನಲ್ಲಿ ಕೆಲಸ ನಡೆದದ, ಆ ರೋಡಿನ ಕೆಲಸ ನಡೆದದ. ಆ ರೀತಿಲಿ ಎಲ್ಲ ರೋಡಿನ ಕೆಲಸ ನಡೆದಾಗ ಮೇಜರ್ ಪೈಪ್ಲೈನ್ ಎಲ್ಲ ಬಂದ ಹೊತ್ನ್ಯಾಗ, ಆ JCB ಹತ್ತು ಹೊತ್ನ್ಯಾಗ ಡ್ಯಾಮೇಜ್ ಆದ ಹೊತ್ನ್ಯಾಗ ಮಾತ್ರ ಒಂದು ದಿವಸ 2 ದಿವಸ ಲೇಟ್ ಆಗಕತ್ತದ. ಇವತ್ತು ನೀರು ಬಿಟ್ರೆ 2 ದಿವಸ ಗ್ಯಾಪ್ ಮಾಡಿ 3 ದಿವಸ ನೀರು ಬಿಡ್ತಕ್ಕಂಥದ್ದು ಮಾನವಿಯಲ್ಲಿ ನಡೆದದ. ಆದರೂ ಈ ಸಂದರ್ಭದಲ್ಲಿ ಏನಾಗಕತ್ತದ, ಗಾಳಿ ಮಳೆ ಇದರಿಂದ ಸ್ವಲ್ಪ ಲೈನ್ಗಳು ಟ್ರಿಪ್ ಆಗೋದರಿಂದ ಕರೆಂಟಿಂದ ಸ್ವಲ್ಪ ತೊಂದರೆ ಆಗ್ಯದ. ಅದೇ ರೀತಿಯಾಗಿ ಎಲ್ಲಿ ಲೀಕೇಜ್ಗಳಿದ್ದು, 5-6 ಲೀಕೇಜ್ ಇದ್ದು ಅಂತ ಹೇಳಿದರು. ಆ ಲೀಕೇಜ್ಗಳನ್ನು ಕಂಟ್ರೋಲ್ ಮಾಡಿ. ಮೊನ್ನೆ ರಬ್ಬಣಕಲ್ದಲ್ಲಿ ದೊಡ್ಡ ಲೀಕೇಜ್ ಇತ್ತು. ಅದು ಏನು ಲೀಕೇಜ್ ಐತಿ ಏನಂತ ನಾನೇ ಸ್ವತಃ ಹೋಗಿ ಅಲ್ಲಿ ಬಿಚ್ಚಿ ನೋಡಿದರೆ, ಆ ವಾಲ್ ಮೇಲೆ ಒಂದು ಪ್ಯಾಕಿಂಗ್ ಇದೆ, ರಬ್ಬರ್ ಪ್ಯಾಕಿಂಗ್ ಐತಿ, ಅದು ಅರ್ಧೋಗಿ ಸಲುವಾಗಿ ಲೀಕೇಜ್ ಆಗಿದೆ. ಅದು ತೆಗೆದು ಮತ್ತೆ ಇಲ್ಲಿ ಮೋಚಿಯವ್ರಿಗೆ ಹೇಳಿ ಬೇರೆ ಟೈರ್ ಅದರಾಗ ಕೊಯ್ಸಿ ಟೆಂಪರರಿ ಹಾಕಿ ರೆಡಿ ಮಾಡಿ ಹಾಕಿವಿ. ಆದರೆ ಸ್ವಲ್ಪ ಲೀಕೇಜ್ ಐತಿ, ಅದು ಹೊಸ ವಾಲ್ ಹಾಕ್ಬೇಕಂತೇಳಿ ಹೇಳಿವಿ. ಚೀಫ್ ಆಫೀಸರ್ ಗಮನಕ್ಕೆ ತಂದು, ಅವರು AC ಅವ್ರ ಗಮನಕ್ಕೆ ತಂದು ಹೊಸ ವಾಲ್ ಹಾಕ್ತೀವಿ ಅಂತೇಳಿ ಹೇಳ್ಯಾರ ಅವರು. ಇನ್ನೂ ಒಂದೇನಂದರೆ, 80 ಕೋಟಿ ಖರ್ಚು ಮಾಡಿ ನಾವು ಕೆರೆ ಕಟ್ಟಿದ್ದಿದ್ದು. 80 ಕೋಟಿ. ಯಾವಾಗಲೂ ಕೆರೆಯಲ್ಲಿ ನೀರಿದೆ. ಇವತ್ತಿಗೆ 7.5 ಮೀಟ್ರ್ ನೀರಿದೆ. ಮಾನವ್ಯಾಗ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, ಆ ವಾರ್ಡಿಗೆ ನೀರಿಲ್ಲ. ಕೆಲವೊಂದು ವಾರ್ಡಿಗೆ ಎಲ್ಲಿ ತೊಂದರೆ ಆಗ್ಯದ ಅಲ್ಲಿ ಮಾತ್ರ ಟ್ಯಾಂಕರ್ ಮುಖಾಂತರ ನಾವು ಕಳ್ಸಾಕತ್ತೀವಿ. ಅದರ ಮೇಲೆ ನಮ್ಮದು ನಿಗಾ ಐತೆ, ನಾವು ನೋಡ್ತಾ ಇದ್ವಿ. ಚೀಫ್ ಆಫೀಸರ್ಗೆ, ಅದಕ್ಕಂಥ ಸೆಂಟ್ರಲ್ ಇನ್ಸ್ಪೆಕ್ಟರ್ಗೆ, ವಾಟರ್ ಸಪ್ಲೈ ಅವ್ರ ಮೇಲೆ ನಾವು ಎಲ್ಲ ನಿಗಾ ಇಟ್ಟು ಅವ್ರಿಗೆ ಕಳಿಸ್ತಾ ಇದ್ವಿ. ಎಲ್ಲಿ ನೀರಿನ ತೊಂದರೆ ಐತೆ ಟ್ಯಾಂಕರ್ ಮುಖಾಂತರ ಅಲ್ಲಿ ನೀರು ಮುಟ್ಟಾಕತ್ತಿ. ಎರಡನೇದು, ಮಿನಿಮಮ್ ಈ ಮ್ಯಾಕ್ಸಿಮಮ್ ನೋಡ್ರಿ 19 ಕೋಟಿ 70 ಕೋಟಿ ಸನಿಯಾಗಿ ಪೈಪ್ಲೈನ್ ಆಗಾಕತ್ತದೆ, ಡಿಸ್ಟ್ರಿಬ್ಯೂಷನ್ ಲೈನ್ ಇಡೀ ಮಾನವಿ ಟೌನ್ನಲ್ಲಿ. ಅದರಲ್ಲಿ 2 ಓವರ್ ಟ್ಯಾಂಕ್ಗಳು ಆಗಾಕತ್ತೆ. ಒಂದು ಜಯನಗರನಲ್ಲಿ, ಒಂದು APMCನಲ್ಲಿ. 12.5 ಲಕ್ಷ APMCಲ್ಲಿ ಆಗೋದು ಟ್ಯಾಂಕ್. ಇಲ್ಲಿ ಜಯನಗರನಲ್ಲಿ ಆಗೋದು 7 ಲಕ್ಷ, 7.5 ಲಕ್ಷ. ಅದೇ ರೀತಿಯಾಗಿ ಇಲ್ಲಿ ಸಿಲ್ವರ್ ಜೂಬ್ಲಿ ಟ್ಯಾಂಕ್ನಲ್ಲಿ ಒಂದು 15 ಲಕ್ಷ ಲೀಟ್ರದ್ದು ಆಗ್ಯದ. ಈಗ ಅದು ಡಿಸ್ಟ್ರಿಬ್ಯೂಷನ್ ಲೈನ್ ಏನು ಆಯಿತು ಅಂದರೆ ಇಡೀ ಮಾನವಿಗೆ ಡೈಲಿ ನೀರು ನಾವು ಕೊಡ್ಬೋದು. ಅದೇ ರೀತಿಯಾಗಿ ನೋಡ್ರಿ, ಈಗ ಎಲ್ಲ ಕಡೆ ವಾಟರ್ ಸಪ್ಲೈ ಅವರು ಸ್ಟ್ರಿಕ್ಟವಾಗಿ ಶಾಸಕರು, ಮಂತ್ರಿಗಳು ಸ್ಟ್ರಿಕ್ಟವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಆಗಬಾರ್ದು, ಆದರೆ ಶಿಸ್ತು ಕ್ರಮ ತಗೊಂತೀವಿ ಅಂತೇಳಿ ನಿಕ್ಕಟವಾಗಿ ಹೇಳಿಬಿಟ್ಟಾರ. ಅದೇ ರೀತಿಯಾಗಿ ಎಲ್ಲರೂ ಅಲರ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅದು ಆದಮೇಲೆ ನಂದೊಂದು ಜವಾಬ್ದಾರಿಯಪ್ಪ ಅಂತೇಳಿ, ನಾನೀಗ ಮಂತ್ರಿಗಳು ಹೆಚ್ಚು ಇರೋದಿಲ್ಲ, ಅವರು ಬಿಜಿ ಇದ್ದಾರೆ, MLA ಅವ್ರ ಕಡೆ ಬಿಜಿ ಇದ್ದಾರೆ ಅಂತ ನಾನೇ 4-5 ದಿವಸದಿಂದ ತಿರುಗಾಡಕತ್ತೀನಿ. ಈಗ ಇಲ್ಲಿ ಪೈಪ್ಲೈನ್ ಕರಡಿಗುಡ್ ರೋಡಿಗೆ ಒಂದು ಪೈಪ್ಲೈನ್ ಆಗಾಕತ್ತದ. ಅಲ್ಲಿ ತೋಡದ ಹೊತ್ನಾಗ ಅಲ್ಲಿ 2 ದಿವಸನಾಗ ಆಗೋದ ಕೆಲಸ 1 ವಾರ ಆಗಾಕತ್ತದ. ಅದರದ್ದು ವಿಷಯ ಏನಂದರೆ, ಅಲ್ಲಿ ಕಲ್ಲುಗಳು ಬಂದಾವ ಒಳಗೆ, ಅದಕ್ಕೆ ಬ್ಲಾಸ್ಟ್ ಮಾಡಬೇಕು. ಈಗ ಮೊನ್ನೆ 2 ಕಲ್ಲು ಬ್ಲಾಸ್ಟ್ ಮಾಡ್ಯಾರ. ಮಾಡಿದ ತಕ್ಷಣ ಮತ್ತೆ ಮುಂದೆ ಮತ್ತೊಂದು ಕಲ್ಲು ಬಂದದ. ಇದ್ರಾಗ ಸ್ವಲ್ಪ ಬ್ಲಾಸ್ಟ್ ಮಾಡೋರು, ಈ ಬಿಸಿಲೈತೆ ಅಂತಲೇ ಸರಿಯಾಗಿ ಕೆಲಸ ಮಾಡೋರು, ಅದರಲ್ಲಿಂದ ಅದು ಲೇಟ್ ಆಗ್ಯದ. ಅಲ್ಲಿಂದ ಅಲ್ಲಿ ಮೇನ್ ಪೈಪ್ನಲ್ಲಿ ಕಸ ಕುಂತದ, ಅದ್ರ ಸಲುವಾಗಿ ನೀರು ಸರಿಯಾಗಿ ಪ್ರೆಷರ್ಲಿಂದ ಬರುವಲ್ದು ಅಂದ್ರೆ ಅದು ಕ್ಲಿಯರ್ ಮಾಡ್ತೀನಿ. ಒಂದು ಕಲ್ಲು ಬಂದು ಕುಂತಿತ್ತು, ಒಂದು ಪೈಪ್ನಲ್ಲಿ ಒಂದಲ್ಲಿ ಕಸ ಬಂದಿತ್ತು. ನಾವೇ ಸ್ವತಃ ಹೋಗಿ ನಿಂತೆಲ್ಲ ಬಿಚ್ಚಿ ರಿಪೇರಿ ಮಾಡ್ತೀವಿ. ಈಗ ಅಂಥದ್ದೇನಿಲ್ಲ. ಈಗ ಮೊನ್ನೆ ನೀರು ಬಿಟ್ಟಾರ, ಎಲ್ಲರೂ ಸಮರ್ಪವಾಗಿ ನೀರು ಬಂದ. ಇವತ್ತು ನೀರು ಈಗ ಈ ಲೈನಿಗೆ ಬಿಡೋದಿತ್ತು. ಮೊನ್ನೆ ಏನಾಯ್ತು, ಅದು ಮೇನ್ ವಾಲ್ ರಬ್ಬಣಕಲ್ತಲ್ಲಿ ಲೀಕೇಜ್ ಸಲುವಾಗಿ ನೀವು ಹಿಂಗೆ ಮಾಡ್ಕೊಂತ ಹೋದ್ರೆ ಆಗೋದಿಲ್ಲಪ್ಪ, ಒಂದು ದಿವಸ ಬಂದ್ ಮಾಡಿ ಅದಕ್ಕೆ ರಿಪೇರಿ ಮಾಡ್ರಿ ಅಂತ ಬಿಚ್ಚಿ ರಿಪೇರಿ ಮಾಡಿಸಿ ಈಗ ನಾಳೆಗೆ ಈ ಕಡೆ ನೀರು ಬಿಡ್ತಾರೆ. ಯಾಕಂದರೆ ನೋಡ್ರಿ, ಮೊದಲು ಈಗ ನಾನೊಂದು ಅಧ್ಯಕ್ಷ ಆಗಿ ಮುನ್ಸಿಪಾಲ್ಟಿನಲ್ಲಿ ಕೆಲಸ ಮಾಡಿದವನು, ನನಗೆ ಅದರ ಬಗ್ಗೆ ಅನುಭವ ಇತ್ತು. ಆದರೆ ಈಗ ಸಿಟಿ ಇವಾಗ ಭಾಳ ಬೆಳೆದದ. ಈಗ ಪೈಪ್ಲೈನ್ ಹಾಕಿದ್ದು 40 ವರ್ಷ ಮೇಲೆ ಇತ್ತು ಪೈಪ್ಲೈನ್ ಹಾಕಿ, ಆ ಪಾಪ್ಯುಲೇಷನ್ ಪ್ರಕಾರ. ಈಗ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಲೈನ್ಗಳು ಈಗ ಅಷ್ಟಕ್ಕಷ್ಟೇ ಕೆಲಸ ಮಾಡ್ತಾವ. ಈಗ ಬೇರೆ ಕಡೆ ನಾವು ಬೇರೆ ಹೊಸ ಪೈಪ್ಲೈನ್ ಕೊಟ್ಟರೆ, ಬೇರೆ ಎಲ್ಲಿ ಊರು ಬೆಳೆದದ ಅಲ್ಲಿ ಕೊಟ್ರೆ ಅಲ್ಲಿ ನೀರು ಮುಟ್ಟಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಈಗ ಹೊಸ ಪೈಪ್ಲೈನ್ ಆಗಾಕತ್ತೇವ. ಈಗ ನೋಡಿ, ಸದ್ಯ
ರಬ್ಬನ್ಕಲ್ ಸಂಪೋಸ್ನಲ್ಲಿ ಹೋಗಿ ನೋಡ್ರಿ 120 2 ಮೋಟ್ರ್ ಬಂದಿದ್ದಾವೆ. ಈಗ ಜಸ್ಟ್ ಈಗ ರೆಡಿ ಇದಾವೆ ಅಲ್ಲಿ. ನಿನ್ನೆ ನಾನು ಹೋಗಿ ನೋಡಿ ಬಂದೇನೆ. ಈ ಕಾತರ್ಕಿಲ್ಲಿಂದ ಪೈಪ್ಲೈನ್ ನಡೆದದ, ಪೈಪ್ಲೈನ್ ಕೆಲಸ ನಡೆದ, ಹೊಸ ಪೈಪ್ಲೈನ್ ಕೆರೆಗೆ. ಆ ಕೆರೆಗೆ ಏನು ಪೈಪ್ಲೈನ್ ಬರ್ತದ, ಆ ಕಡೆ ಕೆರೆಗೆ ನೀರು ಹೋಗ್ತಾವ ಹೊಳೆವು, ಈ ಕಡೆ ನಮ್ಮ ಸಂಪಿಗೆ ಬರ್ತಾವ ನೀರು. 2 ಕಡೆ ನೀರು ನಡೀತಾವ. ಡೇಲಿ ಈ ಕಡೆನೂ ಬರ್ತಾವ, ಸಂಪಿಗನ್ನು ಬರ್ತಾವ, ಈ ಕಡೆನೂ ಬರ್ತಾವ. ಅವ್ರೇನು ಮಾಡ್ಯಾರ, ನಿನ್ನೆ ನಾನು ಅಧಿಕಾರಿಗಳು ಬಂದಿದ್ದು ಅವ್ರ ಜೊತೆಗೆ ಚರ್ಚೆ ಮಾಡಿದ್ವಿ. ಡೈರೆಕ್ಟ್ ಅವ್ರು ಪಂಪ್ ಮಾಡ್ತೀವಿ ಅಂತಾರ. ಎಲ್ಲಿಗೆ? ಇಲ್ಲಿ ಸಂಪಿಗೆ. ಈಗ ಎಲ್ಲ ಏನು ನಮ್ಮ ಇಲ್ಲಿ ವಾಟರ್ ಫಿಲ್ಟರ್ ಏನು ಆಗ್ತದ ನಮ್ಮ ಬೆಡ್ ರಬ್ಬನ್ಕಲ್ಲಲ್ಲಿ, ಅದು ಆದಮೇಲೆ ನಾವು ಅಲ್ಲಿ ಮೇಲೆ ಓವರ್ ಟ್ಯಾಂಕಿ ಏರಿಸಿ ಕೊಡ್ತಿದ್ವಿ. ಈಗ ಅವ್ರು ಬೇರೆ ಸಂಪ್ ಮಾಡಿಕೊಂಡು ಡೈರೆಕ್ಟ್ ಮೋಟ್ರಲ್ಲಿಂದ ಡೈರೆಕ್ಟ್ ಎಲ್ಲಿ ನಮ್ಮ ಇದು ಜಯನಗರ ಓವರ್ ಟ್ಯಾಂಕಿಗೆ, ಅಲ್ಲಿ PW ಇದು APMCಗೆ ಅಲ್ಲಿ ಸಿಲ್ವರ್ ಜೂಬ್ಲಿ ಟ್ಯಾಂಕಲ್ಲಿ ಒಂದು ಮಾಡಿ, ಅದಕ್ಕೆ ಎಲ್ಲ ಓವರ್ ಟ್ಯಾಂಕ್ಗಳಿಗೆ ಈದ್ಗದಲ್ಲಿ 2 ಇದಾವೆ. ಇವಕ್ಕೆಲ್ಲ ಅವರು ಡೈರೆಕ್ಟ್ ಅಲ್ಲಿಂದ ಡೈರೆಕ್ಟ್ ಬೇರೆ ಸಂಪ್ ಮಾಡ್ಕೊಂಡು ಪಂಪ್ ಮಾಡ್ತೀವಿ ಅಂತಾರೆ. ಎಲ್ಲ 4ಕ್ಕೆ ಮುಡ್ತಾವ ಅಂತಾರೆ. ಈ ರೀತಿಯಾಗಿ ಕೆಲಸ ನಡೆದ 4 ದಿವಸ ತೊಂದರೆ ಆಗ್ತದ. ಸಾರ್ವಜನಿಕರು ಸಹಕಾರ ನೀಡಬೇಕು. ನಾನು ಸಾರ್ವಜನಿಕರಲ್ಲಿ ನಾನು ಕೇಳೋದೇನೆಂದರೆ, ನೀವೆಲ್ಲರೂ ಸಹಕಾರ ಕೊಟ್ಟು ಯಾರೋ ಒಬ್ಬರು ಏನೋ ತಮ್ಮ ಇದರಲ್ಲಿಂದ ಅವ್ರೇನು ಹೇಳ್ತಾರ, ತಪ್ಪು ಮಾಹಿತಿ ಕೊಟ್ಟು ತಪ್ಪು ದಾರಿ ಹೇಳಿಸ್ತಾರ, ಅದಕ್ಕೆ ಕಿವಿ ಕೊಡಬೇಡ್ರಿ. ನೀರಿಂದ ತೊಂದರೆ ಇಲ್ಲ. ನೀರು ಸಮರ್ಪವಾಗಿ ನೀರು ಎಲ್ಲ ಟೌನಿಗೆ ಮುಟ್ತದ. ಕೆಲವು ದಿವಸನಲ್ಲಿ ನಿಮಗೆ ಡೈಲಿ ನೀರು ಕೊಡ್ತಾರೆ. ಈಗ 3 ದಿವಸಕ್ಕೊಂದ್ಸಲ ನೀರು ಕೊಡ್ತೀವಿ. ಈ ಎಲ್ಲ ಪೈಪ್ಲೈನ್ ಡಿಸ್ಟ್ರಿಬ್ಯೂಷನ್ ಲೈನ್ ಮುಗಿದ ನಂತರ ನಿಮಗೆ ಡೈಲಿ ನೀರು ಸಿಗ್ತದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.